ಪಾರ್ಟಿಸಿಪೇಟ್ ಮಾಡಿ ಮಿಸಸ್ ಇಂಡಿಯಾ ಗ್ಯಾಲಕ್ಸಿ ಕ್ರಿಯೇಟಿವ್ ಅನ್ನೋ ಬಿರುದು ಪಡೆದಿದ್ದೀನಿ. ಈ ಮುಖಾಂತರ, ಈ ಪ್ಯಾಜೆಂಟ್ ಮುಖಾಂತರ ನಾವು ಮಹಿಳೆಯರ ವಿರುದ್ಧ ಆಗೋ ದೌರ್ಜನ್ಯವನ್ನು ತಡಿಬೇಕು ಅಂತ ವರ್ಕ್ಶಾಪ್ ಮಾಡಿದ್ವಿ. ಕಳೆದ 3 ತಿಂಗಳಿಂದ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ಸೊ ಹೇಗೆ ಗೃಹಿಣಿಯರು ಒಂದು ಮುಂದೆ ಬಂದು ಅವ್ರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ವಿವಿಧ ಕ್ಷೇತ್ರಗಳಲ್ಲಿ ಹೇಗೆ ನಾವು ತೊಡಗಿಸ್ಕೋಬಹುದು, ನಾವಿಷ್ಟು ದಿನ ಮನೆಯಲ್ಲಿ ಕೆಲಸ ಮಾಡಿದ್ರು ಸಹ ಹೇಗೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಬಿಲ್ಟಪ್ ಮಾಡಿ ಬೇರೆ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು, ಕಾರ್ಪೊರೇಟ್ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಮಾಡೆಲ್ ಆಗಿ ಕಂಟಿನ್ಯೂ ಮಾಡಬೇಕು ಅಂದರೆ ಅದಕ್ಕೇನೇನು ಟ್ರೈನಿಂಗ್ ಬೇಕು, ಇದೆಲ್ಲ ನಮಗೆ ಹೇಳಿಕೊಟ್ರು ಕಳೆದ 3 ತಿಂಗಳಿಂದ. ಸೊ ಈ ಪ್ಯಾಜೆಂಟಿಂದ ಜಸ್ಟು ಸೌಂದರ್ಯಕ್ಕೋಸ್ಕರ ಅಲ್ಲ ಇದು ಮಾಡೋದು. ಮಿಸಸ್ ಇಂಡಿಯಾ ಮಾಡಿರೋದು ಸೌಂದರ್ಯದ ಜೊತೆಯಲ್ಲಿ ನಮ್ಮ ಟ್ಯಾಲೆಂಟ್ ಏನಿದೆ, ನಮ್ಮ ಕ್ರಿಯೇಟಿವಿಟಿ ಏನಿದೆ, ಇದೆಲ್ಲ ಕೂಡ ಚೆಕ್ ಮಾಡ್ತಾರೆ. ಸೊ ಇದರಲ್ಲಿ ಹೆಚ್ಚು ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ಳಬೇಕು. ಮತ್ತೆ ಈ ಕುಟುಂಬದ ಜಂಜಾಟಗಳನ್ನೆಲ್ಲ ಬಿಟ್ಟು ಸ್ವಲ್ಪ ಸಮಯ ಅವ್ರಿಗೋಸ್ಕರ ಮೀಸಲಿಟ್ಕೊಂಡು ತಾವು ಎಂಜಾಯ್ ಮಾಡಬೇಕು ಲೈಫಲ್ಲಿ ಅನ್ನೋದೇ ಇದರ ಗೋಲ್. ಇದು ನವದೆಹಲಿಯಲ್ಲಿ ನಡೀತು ಕಳೆದ ವಾರ. ಎಷ್ಟು ದಿನ ಆಯ್ತು ಮೇಡಮ್? ಲಾಸ್ಟ್ ವೆಡ್ನೆಸ್ಡೇ ನಡೆದಿತ್ತು. ಎಷ್ಟು ದಿವಸ ನಡೀತು ಪ್ರೋಗ್ರಾಮ್? 5 days ಆಯ್ತು. ಪಾರ್ಟಿಸಿಪೇಟ್ ಟೋಟಲ್ 700 ಮೆಂಬರ್ಸ್ ರಿಜಿಸ್ಟರ್ ಆಗಿದ್ರು. ಆ 700 ಮೆಂಬರ್ಸ್ ಅಲ್ಲಿ ಕೇವಲ 37 ಮೆಂಬರ್ಸ್ ಶಾರ್ಟ್ ಲಿಸ್ಟ್ ಆಗಿ ಡೆಲ್ಲಿಗೆ ಹೋಗಿದ್ರು. ಸೊ ಈ ಡೆಲ್ಲಿಯಲ್ಲಿ ನಮಗೆಲ್ಲ ಟ್ರೈನಿಂಗ್ ಕೊಟ್ಟರು, 5 ದಿನ ತರಬೇತಿ ಕೊಟ್ಟರು. ರ್ಯಾಂಪ್ ವಾಕ್ ಮಾಡೋದು ಹೇಗೆ, ಮತ್ತೆ ನಾವು ಮೇಕಪ್ ಹೇಗೆ ಮಾಡ್ಕೋಬೇಕು, ನಮ್ಮ ಹೆಲ್ತ್ ಬಗ್ಗೆ ಹೇಗೆ ನಾವು ಕೇರ್ ತಗೋಬೇಕು. ಮನೇಲಿ ಎಲ್ಲರ ಬಗ್ಗೆನೂ ಕಾಳಜಿ ತಗೋತಿರ್ತೀವಿ, ಆದರೆ ಹೆಂಗಸರು ಅವ್ರ ಬಗ್ಗೆ ಅವ್ರು ಅಷ್ಟೊಂದು ಕಾಳಜಿ ತಗೊಳ್ತಿರೋದಿಲ್ಲ. ಸೊ ಈ ಟ್ರೈನಿಂಗ್ ಅಲ್ಲಿ ನಮ್ಮ ಬಗ್ಗೆ ನಾವು ಹೇಗೆ ಕಾಳಜಿ ತಗೋಬೇಕು ಇದೆಲ್ಲ ಹೇಳ್ಕೊಟ್ರು. ಮತ್ತೆ ಒಂದು ಸಮಾಜದಲ್ಲಿ ಇರುವ ಇಶ್ಯೂಸ್ನ ಹೇಗೆ ನಾವು ಮುಂದೆ ಬಂದು ಹೇಗೆ ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ಹೇಳ್ಕೊಟ್ರು. ಅದೇ ನಾವು ತಗೊಂಡಿದ್ದು ಒಂದು ಕಾನ್ಸೆಪ್ಟ್ ಅಂದ್ರೆ ಮಹಿಳೆಯರ ವಿರುದ್ಧ ಆಗೋ ದೌರ್ಜನ್ಯ. ಸೊ ಅದನ್ನು ಹೇಗೆ ತಡಿಬೇಕು ಇದನ್ನೆಲ್ಲ ಹೇಳ್ಕೊಟ್ರು. ಸೊ ಆಲ್ ಇನ್ ಆಲ್ ನಾನು ಈ ಪ್ಯಾಜೆಂಟ್ ಹೋಗೋದಕ್ಕೆ ಮುಂಚೆ ಹೇಗಿದ್ನೋ ಅದಕ್ಕಿಂತ ಕಾನ್ಫಿಡೆಂಟ್ ಆಗಿ ಬಂದಿದ್ದೀನಿ, ಅದಕ್ಕಿಂತ ಹೆಚ್ಚು ಉತ್ಸಾಹವಾಗಿದ್ದೀನಿ. ಗಿನ್ನಿ ಕಪೂರ್ ಮತ್ತೆ ಗಗನ್ದೀಪ್ ಕಪೂರ್ ಅನ್ನೋರು ನಮ್ಮನ್ನ ಟ್ರೈನ್ ಮಾಡಿದ್ರು. ತುಂಬ ಸೆಲೆಬ್ರಿಟೀಸ್ ಬಂದಿದ್ರು ನಮ್ಮ ಕ್ಯಾಟ್ ವಾಕ್ ಎಲ್ಲ ಹೇಳ್ಕೊಡೋದಕ್ಕೆ. ಸೆಲೆಬ್ರಿಟಿ ಕೊರಿಯೋಗ್ರಾಫರ್ಸ್ ಬಂದಿದ್ರು, ಮತ್ತೆ ಮೇಕಪ್ ಎಲ್ಲ ಅದು ಲ್ಯಾಕ್ಮೆ ಇನ್ಸ್ಟಿಟ್ಯೂಟಿಂದ ಅವ್ರು ಮಾಡಿಕೊಟ್ಟಿದ್ರು. ಸೊ ಇದೆಲ್ಲ ನಮ್ಗೆ ತುಂಬ ವರ್ಕ್ಶಾಪ್ಸ್ ಎಲ್ಲ ಒಳ್ಳೆ ಸೆಲೆಬ್ರಿಟಿ ಹೆಸರಿರುವಂಥ ವ್ಯಕ್ತಿಗಳು, ಪ್ರಮುಖ ವ್ಯಕ್ತಿಗಳೆಲ್ಲ ತಿಳಿಸ್ಕೊಟ್ರು. ಸ್ಪಾನ್ಸರ್ ಯಾರು ಮಾಡಿದ್ರು? ಇದು ಸ್ಪಾನ್ಸರ್ಶಿಪ್ಪು ಅವರೇ ಸ್ಪಾನ್ಸರ್ ಮಾಡಿದ್ರು ನಮಗೆ. ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೋ ಲಾಸ್ಟ್ 37 ಮೆಂಬರ್ಸ್ ಅವ್ರನ್ನ ವೈಬ್ರೆಂಟ್ ಕಾನ್ಸೆಪ್ಟ್ಸೇ ಸ್ಪಾನ್ಸರ್ ಮಾಡಿದ್ರು. ಕಾಂಪಿಟೇಟರ್ ನಮಗೆ ಆಲ್ ಓವರ್ ಇಂಡಿಯಾ ಎಲ್ಲ ಥರದ ಮಹಿಳೆಯರು ಬಂದಿದ್ರು. ಈಗ ಜಸ್ಟ್ ಗೃಹಿಣಿಯರು ಮಾತ್ರ ಅಲ್ಲ, ಈಗ ಪೈಲಟ್ ಆಗಿರೋರು ಬಂದಿದ್ರು, ಡಾಕ್ಟರ್ಸ್ 5-6 ಜನ ಡಾಕ್ಟರ್ಸ್ ಬಂದಿದ್ರು. ಸೊ ಪಬ್ಲಿಷ್ಡ್ ಆಥರ್ಸ್ ಬಂದಿದ್ರು. ತುಂಬ ಕಾಂಪಿಟೇಟಿವ್ ಆಗಿತ್ತು ಕಾಂಪಿಟೇಷನ್. ಅಷ್ಟು ಜನರ ಮಧ್ಯೆ ಕೂಡ ಗೃಹಿಣಿಯಾಗಿ ಅವ್ರಿಗೆ ಈಕ್ವಲ್ ಆಗಿ ನಾನು ಫೈಟ್ ಮಾಡೋದಕ್ಕಾಯ್ತಲ್ವಾ. ಸೊ ಅದು ತುಂಬ ಕಾನ್ಫಿಡೆನ್ಸ್ ಕೊಡ್ತು. ಈಗ ಮನೆಯಲ್ಲಿದ್ದರೆ ಮಹಿಳೆಯರು ಏನು ಮಾಡಲ್ಲ ಅಂತ ಒಂದು ನಂಬಿಕೆ ಇರುತ್ತೆ, ಬಟ್ ಇಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಅವ್ರ ಅಬಿಲಿಟಿ ಇರುತ್ತೆ, ಆದರೆ ಚಾನ್ಸ್ ಸಿಕ್ಕಿರಲ್ಲ ಅಷ್ಟೇ. ಈಗ ಈ ಪ್ಲಾಟ್ಫಾರ್ಮ್ ಇಂದ ನಮಗೆ ಒಳ್ಳೆ ಚಾನ್ಸ್ ಸಿಕ್ತು. ನಮ್ಮ ಕೇಪಬಿಲಿಟಿ ಏನು, ನಮ್ಮ ಕೈಲೂ ಆಗುತ್ತೆ ಅಂತ ತೋರಿಸ್ಕೊಡೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಮಿಸಸ್ ಇಂಡಿಯಾ ಗ್ಯಾಲಕ್ಸಿ. ಮೇಡಮ್, ಈಗ ಕರೆಂಟ್ ಅಫೇರ್, ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಈಗ ಜಸ್ಟ್ ನಿಮ್ಮ ಹಿಂದಿನ ಪ್ರೆಸ್ ಮೀಟಲ್ಲಿ ಮಹಿಳೆಯ ಬಗ್ಗೆ ದೌರ್ಜನ್ಯ ಆಗಿದೆ ಅಂತ ಮಾಡಿದ್ರು. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಆಮ್ ಆದ್ಮಿ ಪಕ್ಷದ ಒಬ್ಬರು ಕಾರ್ಯಕರ್ತರ ಮೇಲೆ ಪೊಲೀಸ್ ಸ್ಟೇಷನ್ ಒಳಗೆ ದೌರ್ಜನ್ಯ ಆಗಿದೆ ಅಂತ. ಅದು ಗಮನಕ್ಕೆ ಬಂದಿದ್ದು ಈಗಲೇ ಗಮನಕ್ಕೆ ಬಂದಿದ್ದು ಸರ್. ಆದ್ರೆ ಅದೇ ದೌರ್ಜನ್ಯ ನಡೆಯುತ್ತೆ, ಅದು ಮಹಿಳೆ ತಾನು ಫಸ್ಟ್ ರಿಯಲೈಸ್ ಆಗಬೇಕು, ತನ್ನ ವಿರುದ್ಧ ಆಗ್ತಿರೋ ದೌರ್ಜನ್ಯನ ತಡಿಬೇಕು ಅನ್ನೋದು ಫಸ್ಟ್ ಮಹಿಳೆಗೆ ಬರಬೇಕು. ಅವರು ಮನಸ್ಸು ಮಾಡಬೇಕು. ಈಗ ಅವರು ನಿಲ್ಲಿಲ್ಲ ಅಂದ್ರೆ ಮುಂದೆ ಅವ್ರ ಮಕ್ಕಳು ಕೂಡ ಅವ್ರು ನೋಡಿ ಕಲಿತಾರೆ. ಅವ್ರು ಅನ್ಕೋತಾರೆ,
ಒರೆಸ್ಕೋಬೇಕು ಅಂತ. ಹಾಗಿರಬಾರ್ದು. ಮಹಿಳೆ ಅನ್ನೋರು ಯಾರಾದ್ರೂ ದೌರ್ಜನ್ಯ ಮಾಡಿದ್ರೆ ಇಲ್ಲ, ನಾನು ದೌರ್ಜನ್ಯ ಮಾಡಿಸ್ಕೊಳಲ್ಲ, ನಾನು ಗಟ್ಟಿಯಾಗಿ ನಿಲ್ತೀನಿ, ನನ್ನ ಪ್ರೇರಣೆಯಾಗಿ ನನ್ನ ಮಕ್ಕಳು ತಗೋಬೇಕು, ಅದಕ್ಕೋಸ್ಕರ ನಾನು ನಿಲ್ತೀನಿ ಅನ್ನೋದು ಅವರು ಸ್ಟಾಪ್ ಮಾಡಬೇಕು. ಎಷ್ಟೇ ಆದ್ರೂ ಸಹ ದೌರ್ಜನ್ಯ ಗಂಡಸರು ಮಾಡಬಾರ್ದು, ಹೆಂಗಸರು ಮಾಡಬಾರ್ದು. ಅಲ್ಲ ಮೇಡಮ್, ಈಗ ಇದು ಪೊಲೀಸ್ ಸ್ಟೇಷನ್ ಹೊರಡನೆ ಆಗಿದೆ ಅಂತ ಬಿಟ್ಟು ಅದು ಆಮ್ ಆದ್ಮಿ ಒಂದು ಪಕ್ಷ, ಆ ಪಕ್ಷದ ಒಬ್ಬ ಕಾರ್ಯಕರ್ತೆಯನ್ನ ಆಡಳಿತ ಪಕ್ಷದ ಗೂಂಡಾಗಳು ಅಂತ ಹೇಳಿಕೊಂಡು ಮಾಡಿದ್ದಾರೆ. ಅದು ದೌರ್ಜನ್ಯ ಎಲ್ಲ ಪೊಲಿಟಿಷಿಯನ್ಸ್ ಆದ್ರೂ ನಡೆಯುತ್ತೆ, ಇಲ್ದಿದ್ರು ನಡೆಯುತ್ತೆ. ಒಂದು ಚಿಕ್ಕ ಲೆವೆಲ್ ಇಂದ ಹಿಡಿದು ಏನು ಅವ್ರಿಗೆ ಒಂದು ಹೊತ್ತಿನ ಊಟದ ಗತಿ ಇಲ್ದಿದ್ರು ಅವ್ರ ಮೇಲೇನೂ ದೌರ್ಜನ್ಯ ಆಗ್ತಿರುತ್ತೆ. ಹೈಯೆಸ್ಟ್ ಲೆವೆಲ್ ಅಲ್ಲಿ ಪೊಲಿಟಿಷಿಯನ್ಸ್ ಫ್ಯಾಮಿಲಿ ಅವ್ರ ಸೊಸೆ ಮೇಲೇನೂ ದೌರ್ಜನ್ಯ ಆಗ್ತಿರುತ್ತೆ. ದೌರ್ಜನ್ಯಕ್ಕೆ ಎಕನಾಮಿಕ್ ಸ್ಟೇಟಸ್ ಆಗಲಿ ಪೊಲಿಟಿಕಲ್ ಸ್ಟೇಟಸ್ ಆಗಲಿ ಇಲ್ಲ. ದೌರ್ಜನ್ಯ ಎಲ್ಲಾದ್ರೂ ದೌರ್ಜನ್ಯನೇ, ಅದನ್ನ ತಡಿಬೇಕು. ತಡೆಯೋದಕ್ಕೆ ಜಸ್ಟ್ ಹೆಂಗಸರು ಮುಂದೆ ಬರೋದಲ್ಲ, ಗಂಡಸರು ನಮ್ಮ ಸುತ್ತ ಇರೋ. ಮೇಡಮ್, ಈಗ ಘಟಿಸ್ಬಿಟ್ಟಿದೆ, ಈಗ ನಿನ್ನೆ ಅಷ್ಟೇ ಆಗಿದೆ, ವೆರಿ ಫ್ರೆಶ್ ಕೇಸ್ ಇದು. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇದಕ್ಕೆ ಅವರ ಆ ಮಹಿಳೆಗೆ ಏನು? ಯಾವತ್ತು ದೌರ್ಜನ್ಯ ಹೆಂಗಸರ ಮೇಲೆ ನಡೆಯುತ್ತೋ ಆ ಪೊಲಿಟಿಕಲ್ ಪಾರ್ಟಿ ಆಗ್ಲಿ ಅವ್ರಿಗೆ ರೆಸ್ಪೆಕ್ಟ್ ಇರಲ್ಲ. ಅಲ್ಲಿ ಹೇಳ್ತಾರಲ್ಲ, ಎಲ್ಲಿ ಹೆಂಗಸನ್ನ ಪೂಜಿಸ್ತಾರೋ ಅಲ್ಲೇ ದೇವರು ಕೂಡ ಬರೋದು ಅಂತ. ಸೊ ಅಂತ ಪೊಲಿಟಿಕಲ್ ಪಾರ್ಟಿ ಯಾರ ಮೇಲೆ ಹೆಂಗಸರ ಮೇಲೆ